ಓಕೆ, ಇವಾಗ ನೋಡ್ತಾ ಇದ್ರಲ್ಲ, ಇದೆ ವಿಡಾ V1 ಪ್ಲಸ್ ಮಾಡೆಲ್. ಸೊ ಇದನ್ನ ನಾವು ಟೆಸ್ಟ್ ಡ್ರೈವ್ ತಗೊಂಡೋಗೋಣ. ಸೊ ರೈಡ್ ಮಾಡಲ್ ನಿಮಗೆ ಪಿಕಪ್ ಸಡನ್ ಆಗಿ ತಗೊಳುತ್ತೆ, ಮತ್ತೆ ಅಪ್ ಟು 60 ಕಿಲೋಮೀಟರ್ ಸ್ಪೀಡ್ ವರೆಗೂ ಹೋಗ್ಬೋದು. ಚಕ 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 ಏನ್ ಅನ್ಸು. ಅಯ್ಯೋ ನೋಡಿ ಎಂತೆಂತ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ. ಬಟ್ ಇವಾಗ ನಾನು ಟ್ರೈ ಮಾಡ್ತೀನಿ 60 ಕಿಲೋಮೀಟರ್ ಸ್ಪೀಡ್ ಹೋಗ್ಲಿಕ್ಕೆ. 61, 63. ಸೊ ನಿಮಗೆ ಡೌನ್ ಇರೋದ್ರಿಂದ ಇನ್ನೂ ಸ್ಪೀಡ್ ಜಾಸ್ತಿನೇ ಆಯ್ತು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೀವು ಡೈರೆಕ್ಟರ್ ಕಿರಣ್ ಸ್ವಾಮಿ ಅವರಲ್ವಾ? ಏನಿಲ್ಲಿ ಡಾರ್ಕ್ ವೆಬ್ ಟೀಸರ್ ಎಲ್ಲ ಚೆನ್ನಾಗಿದೆ, ನೋಡಿದೆ. ಸೊ ಇವರು ಡೈರೆಕ್ಟರ್ ಕಿರಣ್ ಸ್ವಾಮಿ ಅಂತ ಒಂದ್ ಸಿನಿಮಾ ಬರ್ತಾ ಇದೆ. ದಿ ಡಾರ್ಕ್ ವೆಬ್ ಅಂತ ಸಿನಿಮಾ ಹೆಸರು. ಇದು ಗೋಪ್ರೋ ರೆಕಾರ್ಡ್ ಆಗ್ತಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಕನ್ನಡ ಮೂವಿ. ಹೋಗಿ ಫೋನ್ ಮಾಡ್ತೀನಿ ನೋಡಿ, ಈ ಗಾಡಿ ಕೊಟ್ಬಿಟ್ಟು ಬರ್ತೀನಿ. ಪಬ್ಲಿಕ್ ಚಾಯ್ಸ್ ಕನ್ನಡ. ಓಕೆ ಫ್ರೆಂಡ್ಸ್, ಈಗ ನಾನು ಎಲ್ಲಿದ್ದೀನಪ್ಪ ಅಂದ್ರೆ, ನಾನು ಇವಾಗ ಜಾರಳಿ ಕ್ರಾಸ್ ಹತ್ರ, ಇಲ್ಲಿ ಸಿಗ್ನಲ್ ಇದೆಯಲ್ಲ, ಜಾರಳಿ ಕ್ರಾಸ್ ಸಿಗ್ನಲ್, ಇಲ್ಲಿ ಹೀರೋ ವಿಡಾ ಅಂದ್ರೆ ಹೀರೋ ಕಂಪನಿ ಶೋರೂಮ್ ಇದೆ. ಹೀರೋ ವಿಡಾ V1 ಪ್ರೋ ಮತ್ತೆ ಪ್ಲಸ್ ಅಂತ ಏನಿದೆಯೋ ಆ ಗಾಡಿಗಳು ಸಿಗುತ್ತೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಶೂಸ್ ಆಕ್ಚುಲಿ ನಿಮಗೆ ಫೋನ್ ಮಾಡಿದ್ದೆ ಮಧುಂತ ಸರ್. ನಿಮ್ ಕಡೆಯಿಂದ ಒಂದು ಗಾಡಿನ ಫುಲ್ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದಾ? ಖಂಡಿತ. ಗಾಡಿ ಹೇಗೆ ಅನಿಸ್ತದೆ ನೀವೇ ಸರ್ ಸೇಲ್ಸ್ ಅಲ್ಲಿ ಹೆಂಗಿದೆ ಸರ್? ಸೇಲ್ಸ್ ತುಂಬಾ ಚೆನ್ನಾಗಿ ಹೋಗ್ತದೆ. ಈಗ ಈ ವೆಹಿಕಲ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಒಳ್ಳೆ ಇದು. ಈಗ ಪ್ಲಸ್ ಗೆ ನಿಮಗೆ 42,000 ಆಫರ್ ಇದೆ. ವಿತ್ ಅವ್ರಿಗೆ ಕಾರ್ಡ್ ಮೇಲೆ ಇದಾದ್ರೆ ಅಡಿಷನಲ್ ಎಕ್ಸ್ಟ್ರಾ ನಿಮ್ಗೆ ಸಿಗುತ್ತೆ. ಪ್ಲಸ್ ಈಗ ಅಡಿಷನಲ್ ಈಗ ಪ್ಲಸ್ ಗೆ 55,000 ಆಫರ್ ಇದೆ. ಪ್ರೋಗೆ ಬಂದು 58,000 ಆಫರ್ ಇದೆ. ಪ್ಲಸ್ ಈ ಮಂತ್ ಫೇಮ್ ಎಂಡ್ ಆಗ್ತದೆ. ಹೌದು, ಫೇಮ್ ಸಬ್ಸಿಡಿ ಇದೆ, ಫೇಮ್ 2 ಸಬ್ಸಿಡಿ ಅಂತ ಈ ಮಂತ್ ಎಂಡ್ ಆಗ್ತಾ ಇದೆ. ಸೊ ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ 26th ಲಾಸ್ಟ್. ಹಂಗಾಗಿ ಸೊ ಈ ಆಫರ್ ಬಿಟ್ಟಿರೋದು. ಸೊ ಯಾರ್ಯಾರು ಪರ್ಚೇಸ್ ಮಾಡ್ತಾರೆ ಅವರೆಲ್ಲರೂ 26th ಒಳಗೆ ಪೇಮೆಂಟ್ ಮಾಡ್ಕೋಬೇಕು. ಓಕೆ, ಇವಾಗ ನೋಡ್ತಾ ಇದ್ರಲ್ಲ, ಇದೆ ವಿಡಾ V1 ಪ್ಲಸ್ ಮಾಡೆಲ್. ಸೊ ಇದನ್ನ ನಾವು ಟೆಸ್ಟ್ ಡ್ರೈವ್ ತಗೊಂಡೋಗೋಣ. ಇದು ರಿಮೋಟ್ ಸೆನ್ಸಾರ್ ಕೀ. ಇದು ಈ ಕೀ ನಿಮಗೆ 1 ಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರಬೇಕು. ಅದು ದೂರ ಇದ್ರೆ ಈ ಗಾಡಿನೇ ತಗೊಂಡೋಗಕ್ಕಾಗಲ್ಲ. ಅಂದ್ರೆ ನೀವು ಮನೇಲಿ ಇಟ್ಬಿಟ್ಟು ಗಾಡಿ ತಗೊಂಡೋಗ್ಬೇಕಂದ್ರೆ ಖಂಡಿತ ಸಾಧ್ಯ ಇಲ್ಲ. ಈ ಕೀ ನಿಮ್ ಜೇಬಲ್ಲಿ ಇಟ್ಕೊಂಡು ಈ ಗಾಡಿನ ಓಡಿಸ್ಬೋದು. ನೋಡಿ, ಈಗ ಈ ಕೀ ಇಟ್ಕೊಂಡಿದ್ದೀನಿ. ಸೊ ಈ ಕೀ ಇಟ್ಕೊಂಡು ಪುಷ್ ಬಟನ್ ಇದೆಯಲ್ಲ, ಇದು ಆನ್ ಮಾಡಿದ್ರೆ ಆಯ್ತು, ಡಿಸ್ಪ್ಲೇ ಆನ್ ಆಗ್ತದೆ. ಇವಾಗ ಆನ್ ಆಯ್ತು. ನಿಮಗೆ ಇಲ್ಲಿ ತೋರಿಸ್ತಾ ಇದೆ, ರೈಸ್ ಆಗ್ತದೆ ನೋಡಿ, ಎಷ್ಟು ಬ್ಯಾಟ್ರಿ ಇದೆ ಅಂತ ತೋರಿಸ್ತಾ ಇದೆ. ಸೊ 86% ಬ್ಯಾಟ್ರಿ ಇದೆ. ಆಯ್ತಾ, ನಿಮಗೆ ಎಕೋದಲ್ಲಿ 86 ಕಿಲೋಮೀಟರ್ ಓಡಿಸ್ಬೋದು. ಇವಾಗ ಇಲ್ಲಿ ಸೆಟ್ ಅಂತ ಇದೆಯಲ್ಲ, ಆನ್ ಬಟನ್, ಇದನ್ನು ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಯ್ತು. ಸೊ ಮೋಟರ್ ಆನ್ ಆಯ್ತು. ಮೂವ್ ಆಗೋದಷ್ಟೇ. ಎಕ್ಸಲೇಟರ್ ಕೊಟ್ರೆ ಗಾಡಿ ಆರಾಮ್ಸೆ ಹೋಗ್ತಾ ಇರುತ್ತೆ. ಏಕೋ ನೋಡಿ, ಇವಾಗ ಮೋಡ್ನ ಚೇಂಜ್ ಮಾಡ್ತೀನಿ. ರೈಡ್ ಮೋಡ್ ಆಯ್ತು. ಸೊ ರೈಡ್ ಮೋಡಲ್ಲಿ ನಿಮಗೆ ಪಿಕಪ್ ಸಡನ್ ಆಗಿ ತಗೊಳುತ್ತೆ, ಮತ್ತೆ ಅಪ್ ಟು 60 ಕಿಲೋಮೀಟರ್ ಸ್ಪೀಡ್ ವರೆಗೂ ಹೋಗ್ಬೋದು. ಬಟ್ ಇವಾಗ ನಾನು ಟ್ರೈ ಮಾಡ್ತೀನಿ 60 ಕಿಲೋಮೀಟರ್ ಸ್ಪೀಡ್ ಹೋಗ್ಲಿಕ್ಕೆ. 61, 63. ಸೊ ನಿಮಗೆ ಡೌನ್ ಇರೋದ್ರಿಂದ ಇನ್ನೂ ಸ್ಪೀಡ್ ಜಾಸ್ತಿನೇ ಆಯ್ತು ರೈಡ್ ಮಾಡಲಿ. ಸ್ಪೋರ್ಟ್ಸ್ ಟ್ರೈ ಮಾಡೋಣ. ಸ್ಪೋರ್ಟ್ಸ್ 65.
ಸ್ಪೀಡ್ ರೀಚ್ ಆಗಲಿಲ್ಲ, ಯಾಕೆಂದ್ರೆ ರೋಡ್ ಆ ಥರ ಸ್ಟ್ರೈಟ್ ರೋಡ್ ಇಲ್ಲ. ಸೇಫ್ಟಿ ಫಸ್ಟ್ ಅಲ್ವಾ, ಬೇಡ ಟ್ರೈ ಮಾಡೋಣ. ಹಲೋ, ಇವಾಗ ನೀವು ನೋಡ್ತಾ ಇದ್ರಲ್ಲ ವಿಡಾ V1 ಪ್ಲಸ್ ಮಾಡೆಲ್. ಇದು ಇದರಲ್ಲಿ 2 ಮಾಡೆಲ್ ಬರುತ್ತೆ. ಒಂದು ವಿಡಾ V1 ಪ್ಲಸ್ ಮತ್ತೆ ವಿಡಾ V1 ಪ್ರೋ ಅಂತ. ವಿಡಾ V1 ಪ್ರೋನ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೆ. ಅದು ಸರ್ ನೋಡಿ ಸರ್, ಈ ದಿಬ್ಬ ಇದೆಯಲ್ಲ, ಈ ದಿಬ್ಬ ಹತ್ತುತ್ತೆ, ಆರಾಮ್ಸೆ ಹತ್ತುತ್ತೆ ಗಾಡಿ. ಬೇಕಾದ್ರೆ ಹತ್ತು ತೋರಿಸ್ತೀನಿ ನಿಮಗೆ. ನಿಮಗೆ ಅದು 110 ಕಿಲೋಮೀಟರ್ ರೇಂಜ್ ಬರುತ್ತೆ. ಅದರಲ್ಲಿ ನಿಮಗೆ ಬ್ಯಾಟ್ರಿ ಬಂದು 3.9 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ವಿಡಾ V1 ಪ್ಲಸ್. ಇದು ನಿಮಗೆ 3 ಕಿಲೋವ್ಯಾಟ್ ಮೋಟರ್. ಇದು 3 ಕಿಲೋವ್ಯಾಟ್ ಮೋಟರ್ ಬಂದು ನಿಮಗೆ ಇಲ್ಲಿ ಮೌಂಟ್ ಆಗಿರುತ್ತೆ. ಸೊ ಜಸ್ಟ್ ಲೈಕ್ ಎ ಪೆಟ್ರೋಲ್ ವೆಹಿಕಲ್ ಅಲ್ಲಿ ಹೇಗೆ ನೋಡ್ತಿರೋ ಅದೇ ತರ ಮೋಟರ್ ಇರುತ್ತೆ. ಮತ್ತೆ ನಿಮಗೆ ಓಡಿಸಬೇಕಾದ್ರೆ ಯಾವುದೇ ರೀತಿ ಜರ್ಕಿ ಮೋಷನ್ ಆ ತರ ಏನಿರೋದಿಲ್ಲ. ಸೊ ನಾರ್ಮಲಿ ಪೆಟ್ರೋಲ್ ಬೈಕ್ ಓಡಿಸಿದ ಫೀಲ್ ಏನೇ ಆಗುತ್ತೆ. ಇನ್ನ ಇಲ್ಲಿ ನಿಮಗೆ ಬ್ಯಾಟ್ರಿ ಇರುತ್ತೆ. ಸೊ 2 ಬ್ಯಾಟ್ರಿ ಮತ್ತೆ ರಿಮೂವಬಲ್ ಬ್ಯಾಟ್ರಿಗಳು ಸಿಗುತ್ತೆ ನಿಮಗೆ ಇದು ರಿಮೂವಬಲ್ ಬ್ಯಾಟ್ರಿ. ಮತ್ತೆ ಈಗ ಬ್ಯಾಟ್ರಿನ ಕ್ಯಾರಿ ಮಾಡ್ಕೊಂಡು ಹೋಗಿ ಬೇಕಾದ್ರೂ ಚಾರ್ಜ್ ಮಾಡಬಹುದು. ವೀಲ್ ಬಂದು 12 ಇಂಚು ವೀಲ್ ಸೈಜು ಮತ್ತೆ ಟ್ಯೂಬ್ಲೆಸ್ ಟೈರು. ಇನ್ನ ಫ್ರಂಟ್ ಡಿಸ್ಕ್ ಬ್ರೇಕ್ ಇದೆ, ಮತ್ತೆ ಬ್ಯಾಕ್ ಸೈಡ್ ಡಿಸ್ಕ್ ಬ್ರೇಕ್ಸ್ ಇಲ್ಲ, ಫ್ರಂಟ್ ಮಾತ್ರ ಡಿಸ್ಕ್ ಬ್ರೇಕ್ ಅವೈಲೇಬಲ್ ಇದೆ ಇದರಲ್ಲಿ. ಅದು 110 ಕಿಲೋಮೀಟರ್ ರೇಂಜ್ ಬರುತ್ತೆ. ಇದು ನಿಮಗೆ 100 ಕಿಲೋಮೀಟರ್ ರೇಂಜ್ ಬರುತ್ತೆ. ಸೊ ಇಷ್ಟು ರೇಂಜ್ ಒಂದೇ ಡಿಫ್ರೆನ್ಸ್ ಆಗುತ್ತೆ ಬಿಟ್ರೆ ಇನ್ನ ಮೋಟರ್ ಎಲ್ಲ ಸೇಮ್ 3 ಕಿಲೋವ್ಯಾಟ್ ಮೋಟರ್ ಇದೆ, ಅದರಲ್ಲೂ 3 ಕಿಲೋವ್ಯಾಟ್ ಮೋಟರ್ ಇದೆ. ಸೊ ಬನ್ನಿ ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊಂತ ಹೋಗೋಣ. ಇಕೋ ಮಾಡೆಲ್ ನಿಮಗೆ ರೇಂಜ್ ನಿಮಗೆ 40 to 45 ನಿಮ್ಗೆ ಮೋಡ್ ಚೇಂಜ್ ಮಾಡ್ಕೊಬೇಕಂದ್ರೆ ಮೋಡ್ ಬಟನ್ ಇಲ್ಲಿದೆ. ಮೋಡ್ ಬಟನ್ ಇಲ್ಲೂ ಬರುತ್ತೆ, ನಿಮ್ಗೆ ಡಿಸ್ಪ್ಲೇಲೂ ಬರುತ್ತೆ. ಡಿಸ್ಪ್ಲೇ ನಿಮ್ಗೆ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ರನ್ನಿಂಗ್ ಅಲ್ಲಿ ಡಿಸ್ಪ್ಲೇ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ನಿಮ್ಗೆ ಮೋಡ್ ಬಟನ್ ಅಂತ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಜಸ್ಟ್ ಪಾಸಿಂಗ್ ಲೈಟ್ ಬರುತ್ತಲ್ಲ, ಲೈಕ್ ಅದೇ ಮೋಡ್ ಬಟನ್. ಇವಾಗ ರೈಡ್ ಮೋಡಲ್ ಇದೆ. ರೈಡ್ ಮೋಡಲ್ ನಿಮ್ಗೆ ಸ್ಪೀಡ್ ಬಂದ್ಬಿಟ್ಟು 60-70. ಓಕೆ, 60-70 ನಿಮ್ಗೆ ಸ್ಪೀಡ್ ಬರುತ್ತೆ. ಈಗ ನೆಕ್ಸ್ಟ್ ಬಂದು ಸ್ಪೋರ್ಟ್ಸ್ ಮೋಡ್. ಸ್ಪೋರ್ಟ್ಸ್ ಮೋಡಲ್ ನಿಮ್ಗೆ 80 to 85 ಸ್ಪೀಡ್ ಬರುತ್ತೆ. ನಾನು ಅವಾಗಲೇ ಟ್ರೈ ಮಾಡಿದೆ, ಬಟ್ ಅದು ಟ್ರಾಫಿಕ್ ಇರೋದ್ರಿಂದ ಓಡ್ಸಕ್ ಆಗ್ಲಿಲ್ಲ. ಅದು 80 to 86 ಬಂದೇ ಬರುತ್ತೆ. ತಿರುಗಿ ಇನ್ನೊಂದು ಕಸ್ಟಮ್ ಮೋಡ್ ಅಂತ ಇದೆ, ಸೇಮ್ ಲೈಕ್ ಸ್ಪೋರ್ಟ್ಸ್ ಮೋಡ್. ಇದು ಅಷ್ಟೇ ನಿಮ್ಗೆ 80 to 86 ಬಂದೇ ಬರುತ್ತೆ. ಗಾಡಿ ಆನ್ ಆಗಲ್ಲ. ಓಕೆ, ಇದು ಬಂದು ಸಾಸ್ ಮೋಡ್. ಇದ್ರಲ್ಲಿ ನಿಮ್ಗೆ 3 ವೆಹಿಕಲ್ ರಿಜಿಸ್ಟರ್ ಆದ್ಮೇಲೆ 3 ಮೆಂಬರ್ಸ್ಗೆ ನೀವು ಫ್ರೆಂಡ್ಸ್ ಫ್ಯಾಮಿಲಿನೋ ಯಾರಿಗಾನ ರಿಜಿಸ್ಟರ್ ಆದ್ಮೇಲೆ ನಿಮ್ಗೆ 3 ಮೆಂಬರ್ಸ್ಗೆ ಏನಾದ್ರು ರಿಜಿಸ್ಟರ್ ಆದ್ರೆ ಗಾಡಿ ಚಾರ್ಜ್ ಖಾಲಿ ಆಗಿದೆಯೋ, ಆಕ್ಸಿಡೆಂಟ್ ಆಗಿದೆಯೋ, ಏನಾಗಿದೆಯೋ, ಇದನ್ನ ಜಸ್ಟ್ 2 seconds ಪ್ರೆಸ್ ಮಾಡಿದ್ರೆ ನಿಮ್ಗೆ ಅವ್ರಿಗೆ ವಿತ್ ಲೊಕೇಶನ್, ವಿತ್ ಗಾಡಿ ಎಲ್ಲಿದೆ, ಪರ್ಸನ್ ಎಲ್ಲಿದ್ದಾರೆ, ನಿಮ್ಗೆ ಅಲ್ಲಿಂದ ಅಲ್ಲಿಗೆ ಅವ್ರಿಗೆ ಲೊಕೇಶನ್, ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿಗಾಗಿ ಇದಕ್ಕೆ ಹೋಗುತ್ತೆ. ಗಾಡಿ ಚಾರ್ಜ್ ಖಾಲಿ ಆಗಿದೆಯೋ, ಆಕ್ಸಿಡೆಂಟ್ ಆಗಿದೆಯೋ, ಈ ಮಾಡೆಲ್ ನಿಮ್ಗೆ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಗಾಡಿ ಲೊಕೇಶನ್ ವಿತ್ ಲೊಕೇಶನ್ ಹೋಗುತ್ತೆ. ರಿವರ್ಸ್ ಇದು ಬಂದು ನಿಮ್ಗೆ ಬ್ಯಾಕ್ ಬ್ರೇಕ್ ಪ್ರೆಸ್ ಮಾಡಿ ಜಸ್ಟ್ 2 seconds ಪ್ರೆಸ್ ಮಾಡಿದ್ರೆ ಮೋಟರ್ ಆನ್ ಆಗಿದ್ದಾಗ ಮಾತ್ರ. ಮೋಟರ್ ಆನ್ ಆಗಿರ್ಬೇಕು. ಓಕೆ, 2 seconds ಪ್ರೆಸ್ ಮಾಡಿದ ತಕ್ಷಣ ರಿವರ್ಸ್ ಮೋಡ್. ಇದು ನಿಮ್ಗೆ 3 ಕಿಲೋಮೀಟರ್ ಸ್ಪೀಡ್. ಎಕ್ಸಲೇಟರ್ ಫ್ರಂಟ್ ಅಲ್ಲ, ಬ್ಯಾಕ್ ಕೊಡ್ಬೇಕು. ಉಲ್ಟಾ ಎಕ್ಸಲೇಟರ್ ಉಲ್ಟಾ ಮಾಡಿದ್ರೆ ನೋಡಿ 3 ಕಿಲೋಮೀಟರ್ ಸ್ಪೀಡ್ ನಿಮ್ಗೆ ಫ್ರಂಟ್ ವರ್ಕ್ ಆಗುತ್ತೆ. 3 ಕಿಲೋಮೀಟರ್. ಇದು ನಿಮ್ಗೆ ಕ್ರೂಸ್ ಮೋಡ್. ಕ್ರೂಸ್ ಕಂಟ್ರೋಲ್ ಬಂದು ನಿಮ್ಗೆ 30 to 60 ಕಿಲೋಮೀಟರ್ಗೆ ಲಾಂಗ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ಲಾಕ್ ಮಾಡಬಹುದು. ಸ್ಪೀಡ್ ನ ಲಾಕ್ ಮಾಡೋದು ಇದು. ತಿರ್ಗಾ ಇದು ಬಂದು ನಿಮ್ಗೆ ನ್ಯಾವಿಗೇಷನ್ಗೆ ಡಿಸ್ಪ್ಲೇ ಏನನ್ನ ನಾವು ರನ್ನಿಂಗ್ ಅಲ್ಲಿ ವರ್ಕ್ ಮಾಡಕ್ ಆಗಲ್ಲ, ಡಿಸ್ಪ್ಲೇ ಹಿಂಗೆಲ್ಲ ಯೂಸ್ ಮಾಡಕ್ ಆಗಲ್ಲ ಅಂದಾಗ ಸ್ವಿಚಸ್ ಕೊಟ್ಟಿದ್ದಾರೆ. ಜಾಯ್ಸ್ಟಿಕ್ ತರ ಫ್ರಂಟ್, ಬ್ಯಾಕ್, ರೈಟ್, ಲೆಫ್ಟ್ ಇದು ಸೆಟ್ ಮಾಡ್ಕೊಳೋ ಆಪ್ಷನ್ಸ್. ಇದು ಬಂದು ನಿಮ್ಗೆ ಪಾಸ್ ಮೋಡ್, ಪಾಸ್ ಲೈಟ್. ಇದು ನಿಮ್ಗೆ 4 side ಇಂಡಿಕೇಟರ್ಸ್, ಪಾರ್ಕಿಂಗ್ 4 side ಇಂಡಿಕೇಟರ್ಸ್ ಬರುತ್ತೆ. ಫ್ರಂಟ್, ಬ್ಯಾಕ್. ಸರ್ ನಿಮ್ಗೆ ಇನ್ನೊಂದು, ಇದು ನೀವು ಹಿಂಗೆ ಬೆಂಡ್ ಮಾಡಿ ಎಲ್ಲೂ ಮುರಿದೋಗಲ್ಲ. ವಾವ್, ಸೂಪರ್. ಹೆಂಗೂ ಮುರಿದೋಗಲ್ಲ. ನೀವು ಹೆಂಗನ ಬೆಂಡ್ ಮಾಡ್ಬೋದು, ಹೆಂಗನ ಇಟ್ಕೊಬೋದು. ನಿಮ್ಗೆ ಇಲ್ಲಿ ಫಾಸ್ಟ್ ಚಾರ್ಜಿಂಗು ಬರುತ್ತೆ. ಮೊಬೈಲ್ ಚಾರ್ಜಿಂಗ್, ಫಾಸ್ಟ್ ಚಾರ್ಜಿಂಗ್. ಮೊಬೈಲ್ ಚಾರ್ಜಿಂಗ್ ಕೂಡ ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. ಫಾಸ್ಟ್ ಚಾರ್ಜಿಂಗ್. ಓಕೆ, ಇಲ್ಲಿ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಸೊ ನೀವು ಬ್ಯಾಕ್ ಸೈಡ್ ನೋಡ್ತಾ ಇದ್ರಲ್ಲ, ಇದರಲ್ಲಿ ಒಂದೇ ಸಸ್ಪೆನ್ಷನ್ ಇರೋದು, ಸಿಂಗಲ್. 2 ಸೈಡ್ ಇಲ್ಲ, ಇದರಲ್ಲಿ ಸಿಂಗಲ್ ಸಸ್ಪೆನ್ಷನ್. ಬಟ್ ಆದ್ರೂ ನಿಮಗೆ ಸಸ್ಪೆನ್ಷನ್ ಅಂತೂ ತುಂಬಾ ಫ್ಲೆಕ್ಸಿಬಲ್ ಇದೆ. ಸೊ ನಾನು ಡ್ರೈವ್ನಲ್ಲಿ ತೋರಿಸಿ ನೋಡೋದು, ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಮತ್ತೆ ಇನ್ನೊಂದು ನಿಮಗೆ ಸೆಂಟರ್ ಸ್ಟ್ಯಾಂಡ್ ಅವೈಲೇಬಲ್ ಇದೆ. ಸೊ ಮೋಸ್ಟ್ ಆಫ್ ದ ವೆಹಿಕಲ್ ಸೆಂಟರ್ ಸ್ಟ್ಯಾಂಡ್ ಕೊಡೋದಿಲ್ಲ. ಅದರಲ್ಲೂ ಎಸ್ಪೆಷಲಿ ಬ್ರಾಂಡೆಡ್ ವೆಹಿಕಲ್ಗಳು, ಇವನ್ ಏತರ ಆಗ್ಬೋದು, ಓಲಾ ಆಗ್ಬೋದು, ಇದರಲ್ಲಿ ಯಾವುದು ಸೆಂಟರ್ ಸ್ಟ್ಯಾಂಡ್ ನ ಕಂಪ್ನಿಯವರೇ ಕೊಡೋದಿಲ್ಲ, ಎಕ್ಸ್ಟ್ರಾ ಹಾಕ್ಸ್ಕೋಬೇಕು, ಆಪ್ಷನಲ್ ಅದು.
ಫ್ರಂಟ್ ಫುಟ್ ಬೋರ್ಡ್ ಇದೆಯಲ್ಲ, ಸೊ ಇದು ಒಂದು ಸಫಿಷಿಯಂಟ್ ಫುಟ್ ಬೋರ್ಡು. ನಾರ್ಮಲ್ ಆಗಿ ತುಂಬಾ ದೊಡ್ಡದಿದೆ ಅಂತ ಹೇಳಕ್ಕಾಗಲ್ಲ, ಬಟ್ ಸಫಿಷಿಯಂಟ್ ಆಗಿದೆ, ಕಂಫರ್ಟಬಲ್ ಆಗಿದೆ. ಈಗ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಚಾರ್ಜಿಂಗ್ ಪೋರ್ಟ್. ಇದು ಎಸ್ಪೆಷಲಿ ಫಾಸ್ಟ್ ಚಾರ್ಜಿಂಗ್ ಮಾಡ್ಲಿಕ್ಕೆ ಏ ತರದಾಗ್ಬೋದು, ವಿಡಾ ಆಗ್ಬೋದು, ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲಿ ಇರುತ್ತೋ ಅಲ್ಲಿ ಚಾರ್ಜ್ ಮಾಡ್ಕೋಬಹುದು. ಇದೆ ವಿಡಾ ಚಾರ್ಜರ್ ಚಾರ್ಜಿಂಗ್ ಸ್ಟೇಷನ್. ಇದರಲ್ಲಿ 2 ಗಾಡಿನ ಚಾರ್ಜ್ ಮಾಡ್ಬೋದು. ಅವಾಗಲೇ ನೀವೇ ನೋಡಿದೆ ಏ ತರನ ಚಾರ್ಜ್ ಮಾಡಿದ್ರು. ಈ ಪೋರ್ಟ್ ಏನ್ ನೋಡ್ತಾ ಇದ್ರು, ಈ ಪೋರ್ಟ್ ಬಂದು ಸೇಮ್, ನಾನು ಏ ತರ ಯೂಸ್ ಮಾಡ್ತೀನಿ ಆಕ್ಚುಲಿ, ಸೇಮ್ ಪೋರ್ಟ್ ಇದೆ, ಇದೇ ತರ ಪೋರ್ಟ್. ಇವಾಗ ಮಾಮೂಲಿ ಇದಕ್ಕೆ ಇನ್ಸರ್ಟ್ ಮಾಡೋಣ. ಲಾಕ್ ಆಯ್ತು. ಓಕೆ ನೋಡಿ, ಚಾರ್ಜ್ ಕನೆಕ್ಟ್ ಆಯ್ತು, ಕನೆಕ್ಟೆಡ್. ಸೊ ಇದರಲ್ಲಿ ಬೇಗ ಚಾರ್ಜ್ ಆಗುತ್ತೆ. ವಿತಿನ್ 1 hour ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 80% ಚಾರ್ಜ್ ಆಗುತ್ತೆ. ಇನ್ನು ಮನೇಲಿ ಚಾರ್ಜ್ ಮಾಡಬೇಕು ಅಂದ್ರೆ ಇವ್ರು ಹೇಳಿದ ಪ್ರಕಾರ ಇದು 6 to 7 hours ಚಾರ್ಜಿಂಗ್ ಟೈಮ್ ಬೇಕಂತೆ. ಯಾಕಂದ್ರೆ 2 ಬ್ಯಾಟ್ರಿ ಚಾರ್ಜ್ ಆಗ್ಲಿಕ್ಕೆ. ನೀವು ಸಿಂಗಲ್ ಬ್ಯಾಟ್ರಿಗಳನ್ನು ಚಾರ್ಜ್ ಮಾಡ್ಕೋಬಹುದು. 3 hours 3.5 hours ಅಲ್ಲಿ ಒಂದು ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಸೊ ಓವರ್ ಆಲ್ ಗಾಡಿ ನೋಡಿದಾಗ ನಮಗೆ ಒಂದು ಬ್ರ್ಯಾಂಡೆಡ್ ಕಂಪನಿ, ಯಾಕಂದ್ರೆ ಹೀರೋ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬ್ರ್ಯಾಂಡೆಡ್ ಕಂಪನಿಯ ವೆಹಿಕಲ್ ನಿಮಗೆ ಒಂದು ರೀಸನಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಳಕ್ ಹೋದ್ರು ನಿಮ್ಗೆ 1 ಲಕ್ಷ, ಮಿನಿಮಮ್ 1 ಲಕ್ಷ, 1 ಲಕ್ಷದಿಂದ 1.5 ಲಕ್ಷ, 1.5 ಲಕ್ಷ, 2 ಲಕ್ಷದವರೆಗೂ ಇದೆ. ಸೊ ಈ ತರ ಎಲ್ಲಾ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ವಿಡಾ ಪ್ಲಸ್ V1 ಆಗ್ಬೋದು ಅಥವಾ ವಿಡಾ V1 Pro ಆಗ್ಬೋದು, ಇದ್ರ ಪ್ರೈಸ್ ಕೇಳಿದ್ರೆ ನಿಮ್ಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ನೀವು ಯಾವುದೇ ಗಾಡಿ ತಗೊಳಕ್ ಹೋಗ್ಬೇಕು ಅಂದ್ರೆ 1.5 ಲಕ್ಷ ಅಥವಾ 1 ಲಕ್ಷ ಬೇಕೇ ಬೇಕು. ಆದ್ರೆ ಈ ತರ ಒಂದು ಬ್ರ್ಯಾಂಡೆಡ್ ಗಾಡಿ, ನಾನು ಇದನ್ನ ಜಸ್ಟ್ ಹೊಗಳ್ತಾ ಇದೀನಿ ಅಂತಲ್ಲ, ನನಗೆ ಅನ್ಸಿದ ಒಪಿನಿಯನ್ ಇದು. ಈ ತರ ಒಂದು ಹೀರೋ ಕಂಪನಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಬ್ರ್ಯಾಂಡೆಡ್ ಕಂಪನಿ ಅಂತ. ಇಂಥ ಒಂದು ಕಂಪನಿ ಗಾಡಿ ನಿಮಗೆ ಕೇವಲ 1,03,000 ರೂಪಾಯಿಗೆ ಬರುತ್ತೆ. ಅದೇಂಗೆ ಅಂತ ಅಂದ್ರೆ, ನೀವು ಏನಾದ್ರು ಅಮೆಝಾನ್ ಅಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಏನಾದ್ರು ಬುಕ್ ಮಾಡ್ಕೊಂಡ್ರೆ ನಿಮಗೆ ಆಫರ್ ಅಲ್ಲಿ ಇದೆ. ಈ ಆಫರ್ ಅಲ್ಲಿ ನಿಮಗೆ 1,03,000 ರೂಪಾಯಿಗೆ ಈ ಗಾಡಿ ಸಿಗುತ್ತೆ. ನೀವು ಇದೇ ತರ ಇನ್ನೊಂದು 3.9 ಕಿಲೋವ್ಯಾಟ್ ಬ್ಯಾಟ್ರಿ ಇರುವಂತದ್ದು V1 Pro, ಅದು ಏನಾದ್ರು ತಗೋಬೇಕು ಅಂದ್ರೆ 1,23,000ದಿಂದ 24,000 ಅಪ್ರಾಕ್ಸಿಮೇಟ್ಲಿ ಅಷ್ಟಾಗುತ್ತೆ. ಈ ಮಂತ್ 31st ಒಳಗಡೆ ನೀವು ಯಾವುದೇ EV ತಗೊಳ್ಳೋದಾದ್ರೂ ತಗೋಬೇಕು. ಯಾಕೆ ಅಂದ್ರೆ ಇದಾದ್ಮೇಲೆ ಗೌರ್ಮೆಂಟ್ ಅವರು FAME II ಸಬ್ಸಿಡಿ ಏನಿದೆಯೋ ಇದನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಇದನ್ನ ಕ್ಲೋಸ್ ಆಯ್ತು ಅಂದ್ರೆ ನಿಮಗೆ ಎಲ್ಲಾ ಗಾಡಿ, ಇದು ಅಂತಲ್ಲ, ಎಲ್ಲಾ EV ಗಾಡಿಗಳು ಯಾವ್ಯಾವ್ದು ಸಬ್ಸಿಡಿ ಅಂಡರ್ ಬರುತ್ತೋ ಅಷ್ಟು EV ಗಾಡಿಗಳು ಪ್ರೈಸು ತುಂಬಾ ಜಾಸ್ತಿ ಆಗುತ್ತೆ. ಬಗ್ಗೆ ಕೊಟ್ಟಿದ್ದ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಇದ್ರೆ ಕಮೆಂಟ್ ಮಾಡಿ. ಸೊ ಇದೇ ತರ ಬೇರೆ ಬೇರೆ ಗಾಡಿಗಳನ್ನ ರಿವ್ಯೂಸ್ ಕೊಡ್ತಾ ಇರ್ತೀನಿ, ಮತ್ತೆ ಬೇರೆ ಬೇರೆ ಕಂಟೆಂಟ್ನು ಮಾಡ್ತಾ ಇರ್ತೀನಿ. ನಿಮಗೆ ಯಾವ ಕಂಟೆಂಟ್ ಇಷ್ಟ ಆಗುತ್ತೋ ಅದನ್ನ ನೋಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.